ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ ಪಿಸಿ ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 13 ಸಮಾಧಾನ. ಸಮಾಧಾನ ಮತ್ತು ಆನಂದ ಕೈ ಹಿಡಿದು ನಡೆಯುತ್ತವೆ. ಟಿಂಡೇಲ್ ವ್ಯಾಖ್ಯಾನಗಳಲ್ಲಿ ಹೀಗೆ ಉಲ್ಲೇಖಿಸಲಾಗಿದೆ: ಸಮಾಧಾನವು ಆನಂದದ ವಿಶ್ರಾಂತಿ ಮತ್ತು ಆನಂದವು ಸಮಾಧಾನದ ನೃತ್ಯವಾಗಿದೆ. ದೇವರ ಆನಂದವನ್ನು ಹೊಂದಿರುವ ವ್ಯಕ್ತಿಯು ಅನಿವಾರ್ಯವಾಗಿ ದೇವರ ಸಮಾಧಾನವನ್ನು ಹೊಂದಿರುತ್ತಾನೆ. ಜಗತ್ತು ನೀಡಲು ಸಾಧ್ಯವಾಗದ ಸಮಾಧಾನವನ್ನು ಯೇಸು ನಮಗೆ ವಾಗ್ದಾನ ಮಾಡಿದ್ದಾನೆ. ಸಮಾಧಾನವು ತ್ರಯೇಕ ದೇವರ ಕುಟುಂಬದ ಅಗತ್ಯವಾದ ಲಕ್ಷಣವಾಗಿದೆ. ಅವರು ಪರಸ್ಪರರೊಂದಿಗಿನ ಸಂಬಂಧದಲ್ಲಿ ಅನುಭವಿಸಿದ ಸಮಾಧಾನವು ಶಿಲುಬೆಯಲ್ಲಿ ಉತ್ತಮವಾಗಿ ಪ್ರದರ್ಶಿಸಲಾಯಿತು. ನಾವು ಆಳವಾದ ಸಂಕಟ ಮತ್ತು ನೋವಿನಲ್ಲಿ ಇದ್ದಾಗ ಸಮಾಧಾನದ ನಿಜವಾದ ಪರೀಕ್ಷೆ ಆಗುತ್ತದೆ. ಅಂತಹ ಸಮಯದಲ್ಲಿ ಇದ್ದಾಗ ಯೇಸುವಿನ ಮೊದಲ ಮಾತುಗಳು, ತಂದೆಯೇ, ಅವರು ಏನು ಮಾಡುತ್ತಿದ್ದಾರೆ ಅವರಿಗೆ ತಿಳಿದಿಲ್ಲವಾದ್ದರಿಂದ ಅವರನ್ನು ಕ್ಷಮಿಸು. ಆಳವಾದ ದೈಹಿಕ ಮತ್ತು ಭಾವನಾತ್ಮಕ ನೋವಿನಿಂದ ಬಳಲುತ್ತಿದ್ದ ಆದರೂ ಆಳವಾದ ಸಮಾಧಾನವನ್ನು ಹೊಂದಿರುವ ಮನುಷ್ಯನಿಂದ ಬರುವ ಪದಗಳು ಇವು. ಆತನ ಮಕ್ಕಳಾಗಿರುವ ನಮಗೆ ಆ ಸಮಾಧಾನದ ಭರವಸೆಯೂ ನೀಡಲಾಗಿದೆ. ಯೇಸು ಹುಟ್ಟುವ ಶತಮಾನಗಳ ಹಿಂದೆ ಯೆಶಾಯನ ಪ್ರವಾದನೆಯಲ್ಲಿ ಆತನಿಗೆ ನೀಡಲ್ಪಟ್ಟ ಬಿರುದು ಸಮಾಧಾನದ ಪ್ರಭು. ಆತನ ಜನನದ ಸಮಯದಲ್ಲಿ ದೇವದೂತರು ಇದೇ ರೀತಿಯ ಮಾತುಗಳನ್ನು ಘೋಷಿಸಿದರು: ಭೂಮಿಯ ಮೇಲೆ ಮನುಷ್ಯರೊಳಗೆ ಸಮಾಧಾನ. ಯೇಸುವಿನ ಉದ್ದೇಶವು ನಮಗೆ ಈ ಸಮಾಧಾನವನ್ನು ನೀಡುವುದಾಗಿತ್ತು, ಏಕೆಂದರೆ ಆತನೇ ಸಮಾಧಾನ. ಅದು ಆತನ ಗುಣಲಕ್ಷಣ ಮಾತ್ರ ಅಲ್ಲ, ಆತನು ಸಮಾಧಾನದ ಕರ್ತೃವೇ ಆಗಿದ್ದಾನೆ. ಈ ಸಮಾಧಾನವನ್ನು ನಾವು ಹೇಗೆ ಅನುಭವಿಸುತ್ತೇವೆ? ಸಮಾಧಾನವು ಆತ್ಮನ ಫಲವಾಗಿದೆ. ನಾವು ಶಾಂತಿಯ ದೇವರಾದ ಯೇಸುವನ್ನು ಸಂಧಿಸಿದಾಗ ನಾವು ಶಾಂತಿ ಪ್ರಿಯರು ಮತ್ತು ಶಾಂತಿ ತರುವಂತವರಾಗಿ ರೂಪಾಂತರಗೊಳ್ಳುತ್ತೇವೆ. ಜಗತ್ತು ಇಂದು ಶಾಂತಿಯ ಅಗತ್ಯತೆಯಲ್ಲಿ ಇದೆ. ದುಃಖಕರವೆಂದರೆ ಶಾಂತಿಯ ಕರ್ತೃವಾದ ದೇವರನ್ನು ಹೊರತುಪಡಿಸಿ ಶಾಂತಿಗಾಗಿ ಇತರ ಎಲ್ಲ ಮೂಲಗಳಿಗೆ ತಿರುಗಾಡುತ್ತೇವೆ. ನಾವು ಯೇಸುವನ್ನು ಸ್ವೀಕರಿಸಿದಾಗ ಪ್ರಪಂಚವು ನೀಡಲು ಸಾಧ್ಯವಾಗದ ಶಾಂತಿಯ ಸಮೃದ್ಧಿ ನಮ್ಮದಾಗುತ್ತದೆ. ಕೌಟುಂಬಿಕ ಕಲಹಗಳು, ಘರ್ಷಣೆಗಳು, ಆರ್ಥಿಕ ಹೊರೆಗಳು ಅಥವಾ ಇನ್ನಾವುದೇ ಕಾರಣಗಳಿಂದಾಗಿ ನೀವು ಇಂದು ಶಾಂತಿಹೀನರಾಗಿದ್ದೀರಾ? ನಿಮ್ಮ ಸಮಾಧಾನವಾಗಲು ನೀವು ಯೇಸುವನ್ನು ಆಹ್ವಾನಿಸುತ್ತೀರಾ? ಮರಿಯಳು ಮತ್ತು ಯೋಸೇಫ ವಿಚ್ಛೇದನದ ಹಂತದಲ್ಲಿದ್ದರು, ಆದರೆ ದೇವರು ಮಧ್ಯ ಪ್ರವೇಶಿಸಿ ಯೋಸೇಫನಿಗೆ ಶಾಂತಿಯನ್ನು ನೀಡಿದನು. ದೆವ್ವಗಳಿಂದ ಬಿಡಿಸಲ್ಪಟ್ಟ ಮಗ್ದಲದ ಮರಿಯಳ ಬಗ್ಗೆ ಯೋಚಿಸಿ. ದೆವ್ವಗಳಿಂದ ಹಿಂಸಿಸಲ್ಪಟ್ಟ ಮತ್ತು ಸಮಾಧಿಗಳಲ್ಲಿ ವಾಸಿಸುತ್ತಿದ್ದ ಮನುಷ್ಯನನ್ನು ನೆನಪಿಸಿಕೊಳ್ಳಿ. ಯೇಸುವನ್ನು ಸಂಧಿಸಿದಾಗ ಶಾಂತಿಯನ್ನು ಅನುಭವಿಸಿದ ಧಾರ್ಮಿಕ ಮತಾಂಧ ಮತ್ತು ಕೊಲೆಗಾರನಾದ ಪೌಲನ ಕುರಿತು ಯೋಚಿಸಿ. ಬೈಬಲ್ನಲ್ಲಿ ಶಾಂತಿಯನ್ನು ಬಯಸಿದ ಮತ್ತು ಅದನ್ನು ಸ್ವೀಕರಿಸಿದ ಹಲವಾರು ನಿದರ್ಶನಗಳನ್ನು ನಾವು ಕಾಣುತ್ತೇವೆ. ಆತನು ಅವರಿಗಾಗಿ ಅದನ್ನು ಮಾಡಬಹುದಾದರೆ ಅದನ್ನು ನಿನಗಾಗಿಯೂ ಖಂಡಿತವಾಗಿಯೂ ಮಾಡಬಲ್ಲನು. ಪ್ರಾರ್ಥಿಸೋಣ. ಕರ್ತನೇ, ಎಲ್ಲ ತಿಳುವಳಿಕೆಯನ್ನು ಮೀರುವ ಶಾಂತಿಯನ್ನು ನೀನು ವಾಗ್ದಾನ ಮಾಡಿದ್ದಿ. ನನ್ನ ಪರಿಸ್ಥಿತಿಗಳ ನಡುವೆ ನೀನು ನನ್ನ ಹೃದಯದಲ್ಲಿ ಸಮಾಧಾನವನ್ನು ಕೊಡುತ್ತಿ ಎಂದು ನಾನು ನಂಬುತ್ತೇನೆ. ಶಾಂತಿಯ ದೇವರೇ, ನನ್ನ ಜೀವನದಲ್ಲಿ ಬಾ ಮತ್ತು ರಕ್ಷಣೆಯ ಆನಂದವನ್ನು ನನಗೆ ಪುನಃಸ್ಥಾಪಿಸಿಕೊಡು. ಯೇಸುವಿನ ನಾಮದಲ್ಲಿ ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.